ಇವತ್ತಿನ ದಿವಸ ಒಂದು ಜಾಗವನ್ನು ಹೇಗೆ ಪರಿಶೀಲನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಇದೊಂದು ದಾಖಲೆ. ಇಲ್ಲಿ ಎಷ್ಟೊಂದು ನಿವೇಶನಗಳಿವೆ. ಇದೊಂದು ನಿವೇಶನ, ಪಕ್ಕದಲ್ಲೊಂದು ನಿವೇಶನ, ಈ ಕಡೆ ಒಂದು ನಿವೇಶನ ಎಲ್ಲ ಇದೆ. ಯಾವ ರೀತಿ ನಾವು ಅದನ್ನು ಆಜ್ಞೆ ಮಾಡಬೇಕಂತ ತಿಳಿಸ್ಕೊಡ್ತೇನೆ. ಇದು ಬಂದು ಮಿರಾಕಲ್ ಸ್ಕ್ಯಾನರ್. ಇದರಿಂದ ನಾನು ಚೆಕ್ ಮಾಡ್ತಾಯಿದ್ದೀನಿ. ಇವಾಗ ನಾನೇ ತೊಗೊಳಕ್ಕೆ ಬನ್ನಿ ಅಂತ ಚೆಕ್ ಮಾಡಿದ್ರೆ ನನಗೆ ಇದರಲ್ಲಿ ಯಾವ ಸೈಟು ಆಗುತ್ತೆ ಅಂತ ನೋಡ್ಬೋದು. ಇವಾಗ ಈ ಫಸ್ಟ್ ಮೊದಲನೇದಾಗಿ ಇಲ್ಲಿರೋ ನಿವೇಶನ ನೋಡ್ತಾಯಿದ್ದೀನಿ. ಈ ಜಾಗ ನನಗೆ ಆಗಿ ಬರುತ್ತಾ? ಇದು 50% ತೋರಿಸ್ತಾ ಇದೆ. ಈ ಜಾಗ ನನಗೆ 50% ಆಗಿಬರುತ್ತೆ. ಇವಾಗ ಈ ಕಡೆ ನೋಡ್ತೀನಿ, ಆ ಕಡೆ ನಿವೇಶನ ನನಗೆ ಆಗಿ ಬರುತ್ತಾ? ಅದು ಆಗಿ ಬರ್ತಾ ಇಲ್ಲ. ಅದು ಬಂದು ದಕ್ಷಿಣ ಮುಖ, ಅದು ಆಗಿ ಬಂದಿಲ್ಲ. ಇದು ಉತ್ತರಾಭಿಮುಖ, ಇದು ಬಂದುಬಿಟ್ಟು ಓನ್ಲಿ 50% ಈ ಜಾಗ. ಇವಾಗ ಪಕ್ಕದ ಜಾಗಕ್ಕೆ ಹೋಗ್ತೀನಿ, ಜಾಗಕ್ಕೆ ಬಂದಿದ್ದೇನೆ. ಈ ಜಾಗ ನನಗೆ ಆಗಿ ಬರುತ್ತಾ ನೋಡಿದಾಗ ಇದು ಚೆನ್ನಾಗಿ ಆಗಿಬರ್ತಾ ಇದೆ, ಮೋರ್ ದೆನ್ 100%. ಅಂದರೆ ಈ ಜಾಗ ನನಗೆ ಚೆನ್ನಾಗಿ ಆಗಿಬರುತ್ತೆ. ಇವಾಗ ಈ ಜಾಗದಲ್ಲಿ ನಾನು ಏನೇನು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ ಎಲ್ಲ ಪರಿಶೀಲನೆ ಮಾಡ್ತೇನೆ. ಈ ಜಾಗವನ್ನು ಪರಿಶೀಲನೆ ಮಾಡ್ತಾ ಇದ್ದೇನೆ. ಈ ಜಾಗದಲ್ಲಿ ಪಾಸಿಟಿವ್ ಎನರ್ಜಿ ಇದೆಯಾ, ನೆಗೆಟಿವ್ ಎನರ್ಜಿ ಏನಾರ ಇದೆಯಾ, ಹುತ್ತ ಏನಾರ ಇದೆಯಾ, ಶಲ್ಯ ದೋಷ ಇದೆಯಾ, ಈ ಜಾಗ ನನಗೆ ಆಗಿ ಬರುತ್ತಾ? ಅಂದರೆ ಈ ಜಾಗವು ಆಗಿ ಬರುತ್ತದೆ, ಯಾವುದೇ ಪಾಸಿಟಿವ್ ನೆಗೆಟಿವ್ ಏನೂ ಇಲ್ಲ. ಇದು ಬಂದುಬಿಟ್ಟು ಉತ್ತರಾಭಿಮುಖ. ಅದೇ ರೀತಿ ಪಕ್ಕದ ಸೈಟನ್ನು ಚೆಕ್ ಮಾಡಿ ನೋಡ್ತೀನಿ ನಾನು, ಅದನ್ನು ಆಗಿ ಬರುತ್ತಾ ಅಂತ. ಆ ಸೈಟು ಬಿಟ್ಟು ಪಕ್ಕದ ಸೈಟಿಗೆ ಬಂದಿದ್ದೀನಿ. ಈ ಸೈಟ್ನ ಚೆಕ್ ಮಾಡ್ತಾ ಇದ್ದೀನಿ. ಈ ಸೈಟು ನನಗೆ ಆಗಿ ಬರುತ್ತಾ? ಈ ಸೈಟ್ ನನಗೆ ಆಗಿ ಬರುತ್ತಾ? ಇದು ತುಂಬ ಚೆನ್ನಾಗಿದೆ. ಈ ಜಾಗದಲ್ಲಿ ಏನಾರ ಪಾಸಿಟಿವ್ ಪಾಯಿಂಟ್ ಇದೆಯಾ? ಗುಡ್, ಪಾಸಿಟಿವ್ ಪಾಯಿಂಟ್. ಪಕ್ಕದ ಸೈಟು ತೊಗೋಬೋದು, ಇದು ತೊಗೋಬೋದು. ಎರಡರಲ್ಲಿ ಆಪ್ಷನ್ ಇದು ಬೆಸ್ಟ್. ಏನಕ್ಕೆ ಪಾಸಿಟಿವ್ ಇದೆ. ನೆಗೆಟಿವ್ನೂ ಇದೆಯಾ? ನೆಗೆಟಿವ್ ಪಾಯಿಂಟೂ ಇದೆ. ನೆಗೆಟಿವ್ ಸಪ್ರೆಸ್ ಮಾಡ್ಬೋದಾ? ನೆಗೆಟಿವ್ನು ಸಪ್ರೆಸ್ ಮಾಡ್ಬೋದು. ಈಗ ನಾನು ಪಾಸಿಟಿವ್ ಎಂದು ಹುಡುಕ್ತಾ ಇದ್ದೀನಿ. ಪಾಸಿಟಿವ್ ಈ ಜಾಗ ಪಾಸಿಟಿವ್ ತೋರಿಸ್ತಾ ಇದೆ. ಇದು ಬಂದು ಸೌತ್ ವೆಸ್ಟ್ ಜಾಗ. ಇಲ್ಲಿ ಪಾಸಿಟಿವ್ ಇದೆ. ಏನು ಪಾಸಿಟಿವ್ ಚೆಕ್ ಮಾಡ್ಬೋದು? ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ ಪಾಸಿಟಿವ್. ಶನಿ, ರಾಹು, ಕೇತು ಪಾಸಿಟಿವ್. ಈ ಜಾಗದಲ್ಲಿ ಶುಕ್ರ ಮತ್ತು ಕೇತು ಪಾಸಿಟಿವ್ ಇದೆ. ಇದು ಒಳ್ಳೆಯ ಜಾಗ. ಇದು ಕುಬೇರ ಮೂಲೆ. ಇದು ಚೆನ್ನಾಗಿದೆ. ನೆಕ್ಸ್ಟು ಇಲ್ಲಿ ನೆಗೆಟಿವ್ನೂ ಇದೆಯಾ? ಎಲ್ಲಿದೆ ನೆಗೆಟಿವ್? ಇದು ಪೂರ್ವ ಜಾಗ. ಈ ಜಾಗಕ್ಕೆ ಪೂರ್ವ ಭಾಗದಲ್ಲಿ ನೆಗೆಟಿವ್ ಇದೆ. ಇಲ್ಲಿ ಹುತ್ತ ಇದೆಯಾ? ಶಲ್ಯ ಇದೆಯಾ? ಶಲ್ಯ ದೋಷ ಇದೆ. ಇಲ್ಲಿ ಯಂತ್ರದ ಮೂಲಕ ಶಲ್ಯ ದೋಷವನ್ನು ಮುಚ್ಚಬಹುದು. ಈ ಜಾಗದಲ್ಲಿ ಶಲ್ಯ ಇದೆ. ಇದನ್ನು ಕ್ಲೋಸ್ ಮಾಡಬೇಕು. ಅಲ್ಲಿ ಪಾಸಿಟಿವ್ ಯಂತ್ರನ ಇಡಬೇಕು. ಇಟ್ಟರೆ ಈ ಜಾಗ ತುಂಬ ಚೆನ್ನಾಗಿದೆ. ಈ ಜಾಗ ನನಗೆ ಆಗಿ ಬರುತ್ತಾ? ಚೆನ್ನಾಗಿದೆ. ಮತ್ತು ಈ ಜಾಗದ ಮತ್ತೆ ಚೆಕ್ ಮಾಡಿ ನೋಡ್ತೀನಿ. ಹಿಂದೆ ಮುಂದೆ ಎಲ್ಲ ಯಾವ ಥರ ಇದೆ ನೋಡ್ಬೋದು. ಈ ಜಾಗಕ್ಕೆ ಹಿಂದುಗಡೆ ನೆಗೆಟಿವ್ ಇದೆಯಾ? ಈ ಸೈಡು ನೆಗೆಟಿವ್ ಇದೆಯಾ? ಪಕ್ಕ ನೆಗೆಟಿವ್ ಇದೆಯಾ? ಎದುರುಗಡೆ ರೋಡಿಂದ ನೆಗೆಟಿವ್ ಬರುತ್ತಾ? ಅದರ ಮುಂದೆ ಇರೋವಂಥ ಸೈಟಿಂದ ಏನಾರ ನೆಗೆಟಿವ್ ಬರುತ್ತಾ? ಅಂದರೆ ಈ ಜಾಗ ತುಂಬ ಚೆನ್ನಾಗಿದೆಯಾ? ಅಂದರೆ ಇಷ್ಟು ಜಾಗದಲ್ಲಿ ಈ ಜಾಗವನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾವು ನೆಗೆಟಿವನ್ನು ಈ ಜಾಗದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ತೋರಿಸ್ತಾ ಇದೆ ನೆಗೆಟಿವ್ ಇದೆ ಅಂತ. ನೆಗೆಟಿವು ಈ ಸ್ಥಳದಲ್ಲಿ ನೆಗೆಟಿವ್ ಇದೆ. ಇಲ್ಲಿ ಏನು ಮಾಡಬೇಕಂದ್ರೆ ಪವರ್ ಮ್ಯಾಕ್ಸ್ ಯಂತ್ರವನ್ನು ಈ ಜಾಗದಲ್ಲಿ ಉಲ್ಟಾ ಇಡಬೇಕು. ಈ ಥರ ಇವಾಗ ಮೇಲೆ ಇಟ್ಟಿದ್ದೀನಿ. ಇದನ್ನು ಮುಂದೆ ನೆಲದ ಒಳಗಡೆ ಇಡಬೇಕು. ಈಗ ಚೆಕ್ ಮಾಡ್ತೀನಿ ನೆಗೆಟಿವ್ ಇದೆ ಅಂತ. ನೆಗೆಟಿವ್ ಇದೆಯಾ ಇಲ್ಲಿ ನೋಡಿ, ಎಲ್ಲ ತೋರಿಸ್ತಾ ಇಲ್ಲ. ಈ ಜಾಗ ಯಾವ ಥರ ಇದೆ?
ಮೋರ್ ದೆನ್ 100%, 200% ತೋರಿಸ್ತಾ ಇದೆ. ಅಂದರೆ ಈ ಜಾಗ ಎಲ್ಲ ಕ್ಲಿಯರ್ ಆಗಿದೆ, ತೆಗೆದುಕೊಳ್ಳಬಹುದು. ಇಲ್ಲಿ ಇಟ್ಟಿರೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಸಪ್ರೆಸ್ ಆಗಿ ಭೂಮಿ ಮೇಲೆ ಬರುವುದಿಲ್ಲ. ಇದನ್ನು ಇಟ್ಟರೆ ಒಳ್ಳೆಯದು. ಜಿಯೋಪ್ಟಿಕ್ ಸ್ಟ್ರೆಸ್ ಏನು ನೋಡ್ತಾ ಇದ್ದೀನಿ. ಈ ಜಾಗದಲ್ಲಿ ಏನಾದ್ರು ಜಿಯೋಪ್ಟಿಕ್ ಸ್ಟ್ರೆಸ್ ಇದೆಯಾ? ಇಲ್ಲ, ಯಾವುದೇ ಇಲ್ಲಿ ದೋಷಗಳಿಲ್ಲ, ಚೆನ್ನಾಗಿದೆ. ಇದನ್ನು ತಗೋಬಹುದು. ಈಗ ಮೊದಲನೇ ಸೈಟಿಗೆ ಬಂದಿದ್ದೀನಿ. ಇದು ನನಗೆ ಬೇಡ ಅಂತ ಹೇಳಿತ್ತು. ಇಲ್ಲೇನಾದ್ರು ದೋಷ ಇದೆಯಾ ನೋಡ್ತಾ ಇದ್ದೀನಿ. ಈ ಜಾಗದಲ್ಲಿ ಜಿಯೋಪ್ಟಿಕ್ ಸ್ಟ್ರೆಸ್ ನೋಡೋಕ್ಕೆ ನೀರು ಈ ಬಾಟಲಲ್ಲಿ ಇಲ್ಲಿರುವ ನೀರೇ ಹಾಕಿದ್ದೀನಿ. ಇದರಲ್ಲಿ ಹಾಕಿ ಪರಿಶೀಲನೆ ಮಾಡ್ತಾಯಿದ್ದೀನಿ. ಈ ಜಾಗದಲ್ಲಿ ಜಿಯೋಪ್ಟಿಕ್ ಸ್ಟ್ರೆಸ್ ಇದೆಯಾ ತೋರಿಸ್ತಾ ಇದೆ. ಅಂದರೆ ಇದೇ ಇದು ನಿಮ್ಗೆ ತೊಂದರೆ ಕೊಡ್ತಾ ಇದೆ. ಎಲ್ಲಿರ್ಬೋದು? ಈ ಸೈಟಿನ ಮಧ್ಯಭಾಗ ಬಂದರೆ ಬ್ರಹ್ಮಸ್ಥಾನದಲ್ಲಿ ಜಿಯೋಪ್ಟಿಕ್ ಸ್ಟ್ರೆಸ್ ಇದೆ. ತುಂಬ ದೊಡ್ಡದಾಗಿದೆ. ಎಷ್ಟಿದೆ ಅಂತ ಆರ ನೋಡ್ಬೋದು. ಇರೋದು ಆರ ನೋಡಿದ್ರೆ ತುಂಬ ದೂರ ಹೋಗ್ತಾ ಇದೆ. ಕೌಂಟ್ ಮಾಡ್ತೀನಿ. 1 ಮೀಟರ್, 2 ಮೀಟರ್, 3 ಮೀಟರ್, 4 ಮೀಟರ್, 5 ಮೀಟರ್, 10 ಮೀಟರ್, 15 ಮೀಟರ್, 20 ಮೀಟರ್ಸ್ನ ದೂರ ಜಿಯೋಪ್ಟಿಕ್ ಸ್ಟ್ರೆಸ್. ಈ ಸೈಟ್ ಫುಲ್ಲು ಆವರಿಸಿಕೊಂಡಿದೆ. ಜಿಯೋಪ್ಟಿಕ್ ಸ್ಟ್ರೆಸ್ಸು ತುಂಬ ತೊಂದರೆ ಕೊಡುತ್ತೆ ಇಲ್ಲಿ. ಇದಕ್ಕೆ ಪರಿಹಾರವೂ ಇದೆ. ಇದು ಬ್ರಹ್ಮಸ್ಥಾನದಲ್ಲಿ ಜಿಯೋಪ್ಟಿಕ್ ಸ್ಟ್ರೆಸ್ ತೋರಿಸ್ತಿದೆ. ಇದಕ್ಕೆ ಪರಿಹಾರವಾಗಿ ಹೆಲ್ತಾನ್ ಯಂತ್ರ, ಇದನ್ನು ಈ ಮಧ್ಯದಲ್ಲಿ ಭೂಮಿಯ ಒಳಗಡೆ ಇಡಬೇಕು. ಭೂಮಿ ಒಳಗಡೆ ಇಟ್ಟರೆ ಈಗ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಿಯೋಪ್ಟಿಕ್ ಸ್ಟ್ರೆಸ್ ಇದೆಯಾ? ತೋರಿಸ್ತಾ ಇಲ್ಲ. ಮತ್ತು ಮೊದಲು ನೋಡಿದಾಗ ಈ ಜಾಗ ಆಗಿ ಬರುತ್ತಾ ನೋಡಿದ್ದೆ. ಅದನ್ನು ಮತ್ತೆ ಚೆಕ್ ಮಾಡಿ ನೋಡ್ತೀನಿ. ಈಗ ಈ ಜಾಗ ಮತ್ತೆ ಪರಿಶೀಲನೆ ಮಾಡ್ತೀನಿ. ಈ ಜಾಗ ನನಗೆ ಆಗಿ ಬರುತ್ತಾ? ಆಗಿ ಬರುತ್ತೆ. ಆದರೆ ಇಲ್ಲಿ ಯಾವುದೇ ಪಾಸಿಟಿವ್ ಇಲ್ಲ. ಹಾಕಂಗಲ್ಲ ಪಕ್ಕದ ಸೈಟಲ್ಲಿ ಪಾಸಿಟಿವ್ನೂ ಇದೆ, ನೆಗೆಟಿವ್ನೂ ತೆಗೆದಿದ್ದೀವಿ. ಅದು ತುಂಬ ಎರಡರಲ್ಲಿ ಬೆಸ್ಟ್ ಸೆಲೆಕ್ಷನ್. ಸೊ ಆ ಸೈಟನ್ನು ತೊಗೊಳಕ್ಕೆ ಹೇಳುತ್ತಿದೆ. ಇದರ ಎರಡರಲ್ಲಿ ಬೆಸ್ಟ್ ಸೆಲೆಕ್ಷನ್ ಯಾವುದಂದರೆ, ಇಲ್ಲೊಂದು ಸೈಟು ಬರಂಗೆ ಮಾಡಿದ್ದೀನಿ, ಅಲ್ಲೂ ಒಂದು ಸೈಟ್ ಇದೆ. ಎರಡು ಸೈಟಲ್ಲಿ ಯಾವ್ದು ತೊಗೋಬೇಕಂತ ಡಿಸೈಡ್ ಮಾಡಿದಾಗ ಆ ಸೈಟನ್ನು ತೋರಿಸ್ತಿದೆ. ಹೀಗೆ ಈ ರೀತಿ ಸೆಲೆಕ್ಷನ್ನ ಈಸಿಯಾಗಿ ಮಾಡಬಹುದು.